ಹಿಂದೆ ITBT ಸಚಿವರಾಗಿದ್ದಾಗಲೂ ಕೂಡ ಪಥಸಂಚಲನಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ರು, ಕಾನೂನಾತ್ಮಕವಾಗಿ ಅದಕ್ಕೆ ಅವಕಾಶ ಮಾಡಿಕೊಂಡ್ರು RSSನವರು. ಆದರೆ ಇದೀಗ ಗೃಹ ಸಚಿವರಾಗಿದ್ದಾರೆ, ಹೀಗಾಗಿ ಅವರಿಗೆ ಮತ್ತಷ್ಟು ಹಕ್ಕು ಲಭ್ಯವಾಗಿದೆ ಈ ರೀತಿಯ ಪ್ರಶ್ನೆಯನ್ನ ಕೇಳಲಿಕ್ಕೆ. ಅಲ್ಲಿಗೆ ಈ ಸಮರ ಮತ್ತಷ್ಟು ಸಂಘರ್ಷ ಆಗುತ್ತೆ ಅನ್ನೋದಕ್ಕೆ ಪೂರಕವಾದ ಎಲ್ಲ ವಾತಾವರಣ ಅಂತೂ ನಿರ್ಮಾಣ ಆಗಿದೆ. ಸ್ಮಿತಾ, ಗೃಹ ಸಚಿವರು ಹಾಗೂ ITBT ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು, ಅವರದೊಂದು ಅಭಿಪ್ರಾಯ ಇದೆ, ಮತ್ತೊಂದು ಕಡೆ RSSನ ಅಭಿಪ್ರಾಯವೂ ಇದೆ. ಎರಡು ಆಯಾಮಗಳಿದೆ. ನಾನು ಆಗಲೇ ಹಾಗೆ ಹೇಳಿದ್ನೋ, ಎರಡು ಆಯಾಮಗಳಿವೆ, ಎರಡು ಅಭಿಪ್ರಾಯಗಳಿವೆ. ಎರಡನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ, ಅವರ ಅಭಿಪ್ರಾಯ ಏನು, ಇವರ ಅಭಿಪ್ರಾಯ ಏನು ಅಂತ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನಾವೇನೀಗ ಪ್ರಶ್ನೆಗಳನ್ನ ನಾವು ಹೇಳ್ತಾ ಇದ್ದೀವಲ್ಲ, ಈಗ ಅವ್ರ ನೋಂದಣಿಯ ಬಗ್ಗೆ ಆಗಿರ್ಬೋದು, ಅದಕ್ಕೂ ಕೂಡ ಹಿಂದೆನೂ ಕೂಡ ಸ್ವತಃ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಿದೆ. ಈಗಲೂ ಕೂಡ ಅದೇ ಪ್ರಶ್ನೆಗಳನ್ನ ಬೇರೆ ರೂಪದಲ್ಲಿ ಇನ್ನಷ್ಟು ವಿಸ್ತೃತವಾಗಿ ಅವ್ರು ಕೇಳಿದ್ದಾರೆ ಅನ್ನುವಂಥದ್ದು, ಹಾಗೂ ಅದಕ್ಕೆ ಉತ್ತರವನ್ನು ಕೂಡ ಅದೇ ದಾಟಿಯಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಿದ್ದಾರೆ ಅಂತ. ಇವರು ಆ ಪ್ರಶ್ನೆಯನ್ನು ಮತ್ತೆ ಕೇಳಿದಾಗ ಈ ಬಾರಿ ಮೋಹನ್ ಭಾಗವತ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ, ಇದು ಪೊಲಿಟಿಕಲ್ ಗಿಮಿಕ್, ಅಂದರೆ ರಾಜಕೀಯ ಗಿಮಿಕ್. ಇದನ್ನು ಹೇಳಿದ್ಯಾರು? ಮೋಹನ್ ಭಾಗವತ್ ಅವರು. RSSನ ಅಭಿಪ್ರಾಯ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು, ನೀವು ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ಒಂದು ಸಂಘಟನೆ ಆಗಿರಬೇಕಿದ್ರೆ ಈ ದೇಶದ ಸಂವಿಧಾನವನ್ನು, ಕಾನೂನನ್ನ ಪಾಲಿಸುವವರೇ ಆದರೆ ಅದರ ಪ್ರಕಾರ ನಡ್ಕೊಳ್ಳಿ, ಅದರ ಪ್ರಕಾರ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದರ ಪ್ರಕಾರ ಪ್ರತಿಯೊಂದನ್ನು ಪಾರದರ್ಶಕವಾಗಿಡಿ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯ. ಈ ಕಡೆ ಮೋಹನ್ ಭಾಗವತ್ ಅವರು ಅದಕ್ಕೆ ಹೇಳಿದ್ದೇನು, ಹಿಂದೆ ಕೂಡ ಉತ್ತರ ಕೊಟ್ಟಿದ್ದಾರೆ. RSS ಯಾವಾಗ ರೂಪುಗೊಳ್ತಲ್ಲ ಆಗ ಇದ್ದದ್ದು ಬ್ರಿಟಿಷ್ ಸಂಘಟನೆ, ಬ್ರಿಟಿಷರ ಆಡಳಿತ. ಇಲ್ಲಿ RSS ಸಂಘಟನೆ ಆಗ ಬ್ರಿಟಿಷ್ ಹತ್ರ ಹೋಗಿ ನಾವು ರಿಜಿಸ್ಟರ್ ಮಾಡ್ಕೋಬೇಕಿತ್ತ ಅನ್ನೋ ಪ್ರಶ್ನೆಯನ್ನು ಮೋಹನ್ ಭಾಗವತ್ ಅವರು ಪ್ರಿಯಾಂಕ್ ಖರ್ಗೆಗೆ ಉತ್ತರದ ರೂಪದಲ್ಲಿ ಈ ಹಿಂದೆಯೇ ಕೊಟ್ಟಿದ್ರು ಅಂತ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನಂದ್ರೆ ಅವರು ಪೊಲಿಟಿಕಲ್ ಗಿಮಿಕ್ ಇದು ಅಂತ ಹೇಳಿದ್ರು. ಅಂದರೆ ಇಲ್ಲೂ ಕೂಡ ನಾನು ಆಗಲೇ ಹೇಳಿದ್ನೋ, ಇದು ಅದೇ ರೀತಿ ಅಭಿಪ್ರಾಯ ಇರೋದೇನಪ್ಪ ಅಂದರೆ, ಒಂದು ತಟಸ್ಥ ಅಭಿಪ್ರಾಯ ಇರೋದೇನೆಂದರೆ, ಇದೊಂದು ರಾಜಕೀಯವಾದ ಮೇಲಾಟ. ರಾಜಕೀಯಕ್ಕಾಗಿ ಈಗ ಸಾಮಾನ್ಯವಾಗಿ ಕಾಂಗ್ರೆಸ್ ನಾಯಕರಲ್ಲ, ಅಂದರೆ ಇತ್ತೀಚಿನ ಕಾಂಗ್ರೆಸ್ ನಾಯಕರು ನೀವು ನೋಡಿದ್ರೆ ಏನು ಮಾಡ್ತಾರೆ, BJPಯನ್ನು ಅಟ್ಯಾಕ್ ಮಾಡ್ತಾರೆ, ರಾಜಕೀಯವಾಗಿ BJPನ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಇದೆ. ಹೌದಾ? ಬಟ್ ನೀವು BK ಹರಿಪ್ರಸಾದ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರ ಪುತ್ರ ಪ್ರಿಯಾಂಕ್ ಖರ್ಗೆ, ಇವ್ರದ್ದೆಲ್ಲ ದಾಟಿ ನೋಡಿ, ಅವರು BJPಗಿಂತ ಅಂದರೆ ಬುಡಕ್ಕೆ ಕೈ ಹಾಕೋದು ಅಂತಾರಲ್ಲ, ಆ ರೀತಿ RSSಗೆ ಅವರು ಟೀಕೆ ಮಾಡುವಂಥ ಪರಿಪಾಠವನ್ನು ನೀವು ನೋಡ್ತಾ ಬಂದಿದ್ದೀರಿ. ಈಗ ಅದರ ಮುಂದುವರಿದ ಭಾಗ, ಈಗ ಗೃಹ ಸಚಿವರೂ ಆಗಿರೋದ್ರಿಂದ ಬಹುಶಃ ಆರಂಭದಲ್ಲೇ ಅವರು ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಹಾಗಾದ್ರೆ ಅದಕ್ಕೆ ಒಂದು ರೀತಿ ಕ್ನೀಜರ್ಕ್ ಅನ್ನೋ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ ಅನ್ನೋಂಥದ್ದು ನಾವು ಗಮನಿಸಬೇಕಾಗುತ್ತೆ. ಅದು ಸ್ವತಃ ಮೋಹನ್ ಭಾಗವತ್ ಅವರೇ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನೋದು. ಬಹುಶಃ ಇದು ಇಲ್ಲಿಗೆ ಮುಗಿಯೋದಿಲ್ಲ ಸ್ಮಿತಾ. ಈ ಹಿಂದೆ ಹೇಗೆ ತಿಂಗಳುಗಳ ಕಾಲ ಈ ಚರ್ಚೆ, ವಾದ ವಿವಾದ, ವಾಗ್ವಾದ, ವಾಕ್ಸಮರ ನಾವು ನೋಡಿದ್ವೋ, ಆ ಮಾತಿನ ಚಕಮಕಿ ಮುಂದೆಯೂ ಕೂಡ, ನೀವು ಸದನ ಆರಂಭ ಆಗುತ್ತಲ್ಲ, ಅಧಿವೇಶನದಲ್ಲೂ ಇದರ ಮುಂದುವರೆದ ಭಾಗವನ್ನು ನೀವು ನೋಡ್ತೀರಿ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.